ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹರಿಬರಿಯಲ್ಲಿದ್ದೇನೆ ಆಯಿತಾ. ಕೈ ಕಾಲೆಲ್ಲ ಓಡ್ತಾ ಉಂಟು. ಗಂಡನ ಪರ್ಸಿಂಗ್ ಹಣ ತೆಗಿತಾ ಇದ್ದೇನೆ. ಹೇಳ್ಬೇಡಿ ಆಯಿತಾ. ಅವರಲ್ಲಿ ಕೇಳಿ ತೆಗಿತಾ ಇರೋದು, ಎಂತ ಇಲ್ಲ. ಹಾಲಿನ ಡೈರಿಗೆ ಹೋಗಬೇಕು ಹಾಲು ತರಲಿಕ್ಕೆ. ನಮ್ಮ ಮನೆಯಲ್ಲಿ ದನ ಉಂಟಲ್ಲ, ಆದರೂ ಯಾಕೆ ಹಾಲಿನ ಡೈರಿಗೆ ಓಡ್ತಾ ಇದ್ದೀರಾ ಅಂತ ಕೇಳಿದರೆ, ನಮ್ಮ ಮನೆಯ ದನ ಗಂಜಿ ಹಾಕಿದೆ, ಶುದ್ಧ ಆಗಬೇಕಷ್ಟೆ. ಅಲ್ಲಿವರೆಗೆ ಹಾಲು ತರಬೇಕಷ್ಟೆ. ಸೊ ಈಗ ಹಾಲು ತರಲಿಕ್ಕೆ ಹೊರಟದ್ದು. ಎಲ್ಲಿಂದ ನಾವು ಹಾಲು ತರೋದು ಅಂತ ಹೇಳಿದರೆ, ಕುಂಚೂರು ಪಂಜ, ಕುಂಚೂರಿಂದ ಅಲ್ಲೊಂದು ಹಾಲಿನ ಡೈರಿ ಉಂಟು, ಅಲ್ಲಿಂದ ತರೋದು. ಮೊದಲೆಲ್ಲ ಅಲ್ಲಿಗೆ ಹಾಲು ಹಾಕ್ತಿದ್ದೆವು, ಈಗ ಹಾಲು ತರ್ತಾ ಇದ್ದೇವೆ. ಆ್ಯಂಡ್ ಮಕ್ಕಳಿಬ್ಬರು ಮಲಗಿದ್ದಾರೆ ಆಯಿತಾ. ಯಾವತ್ತು ಭಾರ್ಗವನನ್ನು ಎಬ್ಬಿಸಿ ಕರ್ಕೊಂಡು ಹೋಗ್ತಿದ್ದೆ, ಬೇಡ ಇವತ್ತು ಹೋಗಿ ಬಂದ ನಂತರವೇ. ನನಗೊಂದು 20 ನಿಮಿಷ ಬೇಕಾಗೋದು ಹೋಗಿ ಬರಲಿಕ್ಕೆ, ಸಾಕು ಮತ್ತೆ ಎಬ್ಸಿದ್ರೆ ಅಂತ. ಹಾಗಾಗಿ ವಾತಾವರಣ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಅಂತ ಹೇಳಿದರೆ, ಕಾಣ್ತಾ ಉಂಟು ಅಂತ ಹೇಳಿದರೆ ಖುಷಿ ಆಗ್ತದೆ. ಈ ಥರ ವೆದರ್, ಫ್ರೆಶ್ ಮಾರ್ನಿಂಗ್ ಭಾರಿ ಖುಷಿ ಕೊಡ್ತದೆ ಆಯಿತಾ. ಅದಕ್ಕೆ ಕೆಲಸ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳಿದಾಯ್ತಾ. ಮಾತಾಡ್ತಾ ನನಗೆ ಕೀ ತಗೊಳ್ಳಿಕ್ಕೆ ಮರ್ತು ಹೋಗಿದೆ ಸ್ಕೂಟಿದು. ಕೀ ತಗೊಳ್ಳುವಾಗ ಸೌಂಡ್ ಆಯಿತು. ಸುಬ್ಬಮ್ಮ ಮೆಲ್ಲ ಏಳುವ ಲಕ್ಷಣ. ನಾನು ರಪ್ಪ ಎಸ್ಕೇಪ್, ಇಲ್ಲದಿದ್ದರೆ ಅವಳನ್ನೊಮ್ಮೆ ಮುಖ ತೊಳಿಸಿ ಎಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದೆ. ನನಗೆ ಹಾಲು ತಂದು ಒಳಗೆಲ್ಲ ಇಟ್ಟಾಯಿತು. ಪುಟ್ಟಕ್ಕೆ ಎದ್ದಿದ್ದಾಳೆ ಆಯಿತಾ. ಹಸಿ ಹಾಲು ಉಂಟಲ್ಲ, ಅಂದರೆ ಕರೆದ ಹಾಲು, ಕಾಯಿಸದ ಹಾಲು, ಅದನ್ನು ಮನೆಯ ಎದುರಿನ ಬಾಗಿಲಿಂದ ತಗೊಂಡು ಹೋಗಬಾರ್ದು ಅಂತ ಉಂಟು. ಹಾಗೆ ಹಿಂದಿನ ಬಾಗಿಲಲ್ಲಿ ತಗೊಂಡು ಹೋಗಿ ಒಳಗಿಟ್ಟು ಬರೋದಾಯ್ತು ಯಾವಾಗಲೂ. ಪುಟ್ಟಕ್ಕೆ ಎದ್ದಿದ್ದಾಳೆ. ಅಜ್ಜಿ ಹತ್ರ ಏನೋ ಲುಟ್ಟೆ ಪಟ್ಟಂಗ ಬಿಡ್ತಿದ್ದಾಳೆ. ಅಜ್ಜಿ ಪುಳ್ಳಿ ಸೇರಿಕೊಂಡು ನಮಗೆ ಇವತ್ತು ಹಲಸಿನ ಹಣ್ಣಿನ ಕುಟ್ಟಿಗೆ ಅದನ್ನು ಬಾಳೆ ಎಲೆಯಿಂದ ಸಪ್ರೇಟ್ ಮಾಡ್ತಾ ಇದ್ದಾರೆ. ನೋಡಿ ತೋರಿಸ್ತೇನೆ. ಬಾಗಿಲ ಸೌಂಡ್ ಮಾಡಿದ್ರೆ ಅವಳಿಗೆ ಗೊತ್ತಾಗ್ತದೆ ಅಂತ ಮೆಲ್ಲ ತೆಗ್ದಿತ್ತು. ನೀನು ಎದ್ದದಾ? ಅಂತ ಸೇಳಪ್ಪದ ಮೋರೆಲ್ಲ ಎದ್ದದ ನೀನು? ಕೊಟ್ಟಿಗೆಗೆ ತೆಗದ್ದೆಯಾ? ಕೊಟ್ಟಿಗೆಗೆ ಹೇಳಿ ಎದ್ದದ? ಓ, ಕೊಟ್ಟಿಗೆ ಹೇಳಿ ಎದ್ದದ ಇಂದು. ನಾನು ಹೋದ ಕೊಳ್ಳೆ ಎದ್ದಿದ ಅಲ್ಲ. ನಾನಲ್ಲಿ ಕೀ ಶಬ್ದ ಮಾಡುವಾಗ ತೆಗವಾಗ ಅದಕ್ಕೆ ಶಬ್ದಲ್ಲಿ ಎಚ್ಚರಿಕೆ ಆಯಿತು. ಹುಚ್ಚು ಇದು. ಅವನ ಹಂಗೆ ಸುಬ್ರಹ್ಮಣ್ಯ. ಹೋಪ ಅಣ್ಣನ ಪುನಃ ಎಪ್ಸಲಪ್ಪ ಬಾ. ಕೊಟ್ಟಿಗೆ ತಿಂಬ, ಹಲ್ಲುಜ್ಜಕ್ಕೆ ಬಪ್ಪ, ಹಲ್ಲುಜ್ಜಕ್ಕೆ ಮಿಂದಿಕ್ಕೆಲ್ಲ ಬಪ್ಪ. ಕೊಟ್ಟಿಗೆ ಉಪ್ಪಿನಕಾಯಿ ಸಾರ್ದ. ನನ್ನ ಮಗ ಉಂಟಲ್ಲ, ಅವನು ತುಂಬ ನಿದ್ದೆ ಬಿಟ್ಟ, ಮುಖ ಮುಚ್ಕೊಂಡು ಮಲಗಿದ್ದಾನೆ. ಮಗಳಾದರೆ ಹಾಗಲ್ಲ, ಅವಳು ಎಚ್ಚರಾದ ತಕ್ಷಣ ಎದ್ದು ಬಿಡ್ತಾಳೆ. ಇವನಾಗಲ್ಲ. ಚಾಮಿ ರಂಬುಟನಿದ್ದು ನೋಡಿದ್ಯಾ? ಎಲ್ಲಿದ್ದು? ಲೈಟ್ ಹಾಕ್ಯಕ್ಕ. ಅಪ್ಪ ಸಣ್ಣ ಅಜ್ಜ ಕೊಟ್ಟದಡ ಅಪ್ಪನ ಹತ್ರ. ನಿನ್ನೆ. ಅದೆಂತಾರ? ಮ್ಯಾಂಗೋಸ್ತೀನ್. ಇದ್ದ ಅದು ಸಣ್ಣದು ಮಗ ರಂಬುಟನ್.
ನಾ ಜಾಸ್ತಿ ಕೈ ಹಾಕಡ ಅದೆಲ್ಲ ಇದಕ್ಕೆ ಬಂದಿತ್ತಿದವು ನಿನ್ನೆ ಇತ್ತಿದವು ರಂಬುಟನ್ ಅದೇ ಮ್ಯಾಂಗೋಸ್ ತಿಂದೆ ಯಮ್ಮಿ ಇರ್ತಲ್ಲ ಇದು ಸಣ್ಣ ಸಣ್ಣದಿದ್ದಲ್ಲ ಹೋಪ ಹಲ್ಲುಚ್ಚಲ ಬಾ ಬೇಗ ಎರಡಕ್ಕೆಲ್ಲ ಶಾಲೆ ಇದ್ದಲ್ಲ ಅದು ಗದ್ದೆ ಮರಗೆಣಸು ಅದು ಮರಗೆಣಸು ಸ್ವಲ್ಪ ಇಲ್ಲೆಲ್ಲ ಕೋಳಿಲಿಕ್ಕೆ ಸ್ಟಾರ್ಟ್ ಆಗಿದೆ ಹೊತ್ತು ಇದನ್ನು ಸಾಂಬಾರು ಮಾಡಬೇಕು ಆಮೇಲೆ ಇದು ಬೆಣ್ಣೆಹಣ್ಣು ಕೊಟ್ಟಿಗೆ ತಿಂತ್ಯಾ ನಮ್ಮ ಪುಟ್ಟಕ್ಕನ ಕತೆ ಗೊತ್ತುಂಟಾ ನಾನು ಹಾಲಿಂದ ಬರುವಾಗ ಕೊಟ್ಟಿಗೆ ಹತ್ರವೇ ಇದ್ದದ್ದು ನೋಡಿದ್ರಲ್ಲ ನೀವು ಇವನನ್ನು ಮಗನನ್ನು ಕರ್ಕೊಂಡು ಹೋಗಿ ಅಲ್ಲೆಲ್ಲ ನಾನು ಅಂಥದ್ದು ಕೆಲಸ ಎಲ್ಲ ಮಾಡಿ ಇವಳನ್ನು ಹುಡುಕ್ತಾನೆ ಇವಳು ಅಪ್ಪನ ಬುಡದಲ್ಲಿ ಕೂತ್ಕೊಂಡು ಹಲ್ಲುಜ್ಜದೆ ಕೊಟ್ಟಿಗೆ ತಿಂತಾ ಇದ್ದಾಳೆ ಪುಟ್ಟಕ್ಕ ಅತ್ತೆ ಎಲ್ಲ ಬಿಡಿಸಿ ಅಲ್ಲಿ ಇಟ್ಟಿದ್ರು ತಿನ್ನಲಿಕ್ಕೆ ಅಂತ ಹೇಳಿ ಆದರೆ ಎದುರು ಹೋಗಿ ಕೂತು ತಿಂತಾ ಇದ್ದಾಳೆ ಒಂದು ತುಂಡು ಮಾಡಿ ಮತ್ತೆ ಕರ್ಕೊಂಡು ಹೋಗಿ ಹಲ್ಲುಜ್ಜಿಸಿ ಸ್ನಾನ ಮಾಡಿಸಿ ಕರ್ಕೊಂಬಂದದ್ದೀಗ ಈಗ ಕೊಟ್ಟಿಗೆ ತಿಂತೇನೆ ಬಿಡು ಅಂತ ಹೋಪ ಎಂತ ತಿಂದದ್ದು ನೀನು ಹಲ್ಲುಜ್ಜದ್ದೆ ಎಂತ ತಿಂದದ್ದು ಹುಲ್ಲು ತಿಂದದ್ದು ಹುಲ್ಲು ತಿಂಬದು ದನ ಹಲ್ಲು ಹಲ್ಲು ಉಜ್ಜಿ ಬಂದದ್ದು ಹುಲ್ಲು ತಿಂದದ್ದಲ್ಲ ಅಮ್ಮನಿಗೆ ಅರ್ಥ ಆಗಲಿಲ್ಲ ಹಲಸಿನ ಹಣ್ಣು ಕೊಟ್ಟಿಗೆ ತಿಂಬದ ಶಿ ಹಶ್ವಾಗಿರ್ತೀರಾ ಈಗ ಹೋಪ ತಿಂಬ ಈಗ ಹಲ್ಲುಜ್ಜಿ ಎಲ್ಲ ಆತಲ್ಲ ಇನ್ನು ತಿಂಬ ಬಾ ಹೋಪ ಉಜ್ಜೆ ಆಯ್ತಲ್ಲ ತಿನ್ನುವ ಹೋಪ ಹೋಪ ತಿನ್ನುವ ಹಾಕಿ ಕೊಡ್ತೆ ಹಾಂ ಎಲ್ಲಿಗೆ ಆತಾತ್ ಹೋಗಿ ತಿನ್ನು ಹೋಗು ಮೊಸರು ಹಾಕಲಿಲ್ಲಪ್ಪ ನೀನು ಈಗ ಹಲ್ಲುಜ್ಜೋ ಮೊದಲು ಹಂಗೆ ತಿಂದಿದೆ ಹಾಲು ಕೊಡ್ಬ ಈಚೆ ಕೈ ಬಿಡು ಒಪ್ಪ ಕೈಲಿ ತಿಂಬದಲ್ಲ ಬಿಸಿ ಇಲ್ಲ ಒಂದೇ ಕೈಲಿ ಆಚೆ ಕೈಲಿ ಮುಟ್ಲಿಲ್ಲ ಮಕ್ಕಳಿಗೆ ತಿಂಡಿ ತಿನ್ನಿಸುವ ಗೌಜೆ ಜೊತೆಗೆ ಉಂಟಲ್ಲ ಮಗನಿಗೆ ಬುತ್ತಿಗೆ ಹಾಕುವ ಗೌಜಿ ಕೂಡ ಆಯ್ತಾ ಸ್ನ್ಯಾಕ್ಸ್ ಅಂತ ಬೇರೆ ಆಗಬೇಕು ಮತ್ತು ಮಧ್ಯಾಹ್ನ ಊಟಕ್ಕೆ ಬೇರೆ ಆಗಬೇಕು ಸೊ ಸ್ನ್ಯಾಕ್ಸಿಗೆ ಇವತ್ತು 2 ನಿನಗೆ ಬಾಳೆಹಣ್ಣು ಕೊಡ್ತೆ ಅವನಿಗೆ ಬುತ್ತಿಗೆ ಬಾಳೆಹಣ್ಣು ಹಾಕಿದ್ದು ಖಂಡಿತಲ್ಲ ಹಾಗೆ ಹೋಗಬೇಕು ಅಂತ ಕೊಡ್ತೆ ಅಲ್ಲಿದ್ದು ತುಂಬ ಇದ್ದ ಆತ ಸ್ನ್ಯಾಕ್ಸಿಗೆ ಬಾಳೆಹಣ್ಣು ಹಾಕಿದ್ದೇನೆ ಕೊಡುವ ಇದು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಹಲಸಿನ ಹಣ್ಣು ಒಟ್ಟಿಗೆ ಆಗ್ಬೋದು ಅಂತ ಹೇಳಿದ್ದ ನಿನ್ನೆ ಹಾಗೆ ಹಲಸಿನ ಹಣ್ಣಿನ ಒಟ್ಟಿಗೆ ಹೇಳು ನಿನ್ನೆ ತುಂಬ ಕುಡಿದ್ದೆ ಇಂದು ಹಾಗೆ ತುಂಬ ಕುಡಿಯಕ್ಕ ಆತ ಇಲ್ಲದಿದ್ರೆ ನಮ್ಮ ಯಜಮಾನ ನೀರು ಕುಡಿಯೋದಿಲ್ಲ 4 ತುಂಡು ಬಿಟ್ಟದು ಮೊನ್ನೆ ಸ್ನ್ಯಾಕ್ಸಿಗೆ ದ್ರಾಕ್ಷಿ ಹಾಕಿದ್ರಲ್ಲಿ 4 ದ್ರಾಕ್ಷಿ ಬಿಟ್ಟಿದ್ದ ಅದನ್ನು ಕೇಳಿದ್ದು ಬಿಟ್ಟದ್ದು ಕಂಡಿದ್ದ ನಿಮಗೆ ಅಂತ ಅಪ್ಪ ತುಂಬ ಆತಾ ಆಯ್ತಾ ಶಾಲೆಯಲ್ಲಿ ಊಟ ಇಲ್ವಾ ಅಂತ ಕೇಳಿದರೆ ಊಟ ಉಂಟು ಜೂನ್ 15ರ ನಂತರ ಶುರು ಆಗೋದು ಅಲ್ಲಿ ಮಧ್ಯಾಹ್ನ ಊಟ ಮಾಡಿಸಿ ನೋಡಬೇಕು ಹಿಡಿತದಾದರೆ ಅಲ್ಲಿ ಬಿಸಿ ಬಿಸಿ ಊಟ ಮಾಡಬಹುದಲ್ಲ ಯಾವುದು ಬೇಕು ಉಪ್ಪಿನಕಾಯಿಯಾ ಕೊಟ್ಟಿಗೆ ಉಪ್ಪಿನಕಾಯಿ ಹಾಕಿ ತಿನ್ನೋದು ನಾವು ಉಪ್ಪಿನಕಾಯಿ ಹಾಕು ಅಂತ ಚೆಕ್ ಮಕ್ಕಳು ತಿಂತಾರೆ ಅಂತ ಹೇಳಿದರೆ ಯಾವುದನ್ನು ಕೊಟ್ಟರು ತೊಂದರೆ ಇಲ್ಲ ಮತ್ತೆ ಅಂತ ಡೈಲಿ ನಾವು ಉಪ್ಪಿನಕಾಯಿ ಎಲ್ಲ ಕೊಡೋದಿಲ್ಲ ಹೀಗೆ ಹಲಸಿನ ಹಣ್ಣು ಕೊಟ್ಟಿಗೆ ಮಾಡಿದಾಗ ಮಾತ್ರ ಉಪ್ಪಿನಕಾಯಿ ತಿನ್ನೋದು ಎಂತ ಮಗಳು ಚೀಪೆ ಇದ್ದ ಯಾವುದು ಕೊಟ್ಟಿಗೆಯಾ ಯಾವುದು ಚೀಪೆ ಇಪ್ಪದು ಯಾವುದು ಮಗಳು
ಹಾಂ ತೆಕ್ಕೊಂಬಲಾಗ ಅಣ್ಣ. ಹಾಂ ಯಾವುದು ಚೀಪ ಇಪ್ಪದು? ಹಾಂ ಗೊತ್ತಾಯ್ತಾ, ಅವಳಿಗೆ ಉಪ್ಪಿನಕಾಯಿಯ ಖಾರ ಸಿಹಿ ಉಂಟಂತೆ. ಅವರ ಭಾಷೆ ಅಮ್ಮಂದರಿಗೆ ಮಾತ್ರ ಅರ್ಥ ಆಗೋದು. ಎಷ್ಟು ಸ್ಪಷ್ಟ ಹೇಳಿದಾಳು ಅವಳು, ಖಾರ ಚೀಪೆ ಇದ್ದು ಉಪ್ಪಿನಕಾಯಿಯ ಖಾರ ಸಿಹಿ ಉಂಟು ಅಂತ. ಉಪ್ಪಕಾಯಿ ಖಾರ ಚೀಪೆ ಇದ್ದ. ನಿನಗೆ ಹೆಂಗಿದ್ದು? ಆಯಿತಾ. ಮತ್ತು ಮೊಸರು ಕೂಡ ಹಾಕಿದ್ದಾನೆ. ಮೊಸರು ಇಲ್ಲದಿದ್ದರೆ ಮುಂದೆ ಸಾಗೋದಿಲ್ಲ ನಮ್ಮ ಗಾಡಿ ಯಾವತ್ತು. ಹಾಗೆ ಮೊಸರು ಕೂಡ ಬೇಕಾಗ್ತದೆ, ಅದು ಎಂಥದ್ದೇ ಆಗಲಿ. ಆಮೇಲೆ ಊಟ ಮಾಡಿ ಹಾಕಿದ್ದೆ ಊಟ ಮಾಡಿದ ನಂತರ ಮೊಸರು ಕುಡಿಯೋದು ಅಂತ ಲೆಕ್ಕ. ಸೊ ಇದಿಷ್ಟು ಬುತ್ತಿ ಇವತ್ತಿದು. 24 ಹೇಳಿ. ಈ ವಾಟರ್ ಬಾಟಲ್, ಸ್ಟೀಲ್ ವಾಟರ್ ಬಾಟಲ್ ಅವನಿಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ದು. ಒಳ್ಳೆ ಕ್ವಾಲಿಟಿ ಉಂಟು. ನಾನು ಲಿಂಕನ್ನು ಹಾಕಿರ್ತೇನೆ ಪ್ರಾಡಕ್ಟಿದು, ಬೇಕಾದರೆ ತಗೊಳ್ಬಹುದಾಯ್ತಾ. ಅಷ್ಟೇ 200 ರುಪೀಸಿಗೇನೋ ಸಿಕ್ಕಿದ್ದು. ಒಳ್ಳೆ ಗಟ್ಟಿ ಉಂಟು, ಆಮೇಲೆ ಸುಲಭ ಕೂಡ ಕ್ಯಾರಿ ಮಾಡಲಿಕ್ಕೆ. ನಜ್ಜಿ ಔಟ್, ಶೇಪ್ ಔಟ್ ಆಗ್ತಾರದು. ವಾಷಿಂಗ್ ಮಿಷನಿಗೆ ಬಟ್ಟೆ ತೊಳಿಲಿಕ್ಕೆ ಹಾಕಿ ಕಾಫಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ ಆಯಿತಾ. ಈಗ ಎಂತಂತ ಹೇಳಿದರೆ, ಒಂದು ಡೈಲಿ ಬ್ಲಾಗ್ ಅಂತ ತೋರಿಸುವಾಗ ಇಂತೆಲ್ಲ ಕೆಲಸ ಆಗ್ತದೆ ಅಂತ ತೋರಿಸುವಾಗ ಎಲ್ಲ ಕೆಲಸವನ್ನು ತೋರಿಸೋಕ್ಕಾಗೋದಿಲ್ಲ ಆಯಿತಾ. ಮೊಬೈಲ್ ಹಿಡ್ಕೊಂಡೇ ಓಡಿಕೊಂಡು ಕೆಲಸ ಮಾಡುವಾಗ ಅದು ಕಿರಿಕಿರಿ ಆಗ್ತದೆ, ಮತ್ತು ಹೊತ್ತು ಕೂಡ ಆಗ್ತದೆ. ಎರಡು ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ, ಕೈ ಕಟ್ಟಿ ಹಾಕಿದ ಹಾಗೆ ಆಗ್ತದೆ ಆಯಿತಾ. ಹಾಗೆ ಮೇನ್ ನೆನಪಾಗುವಾಗ ಡೈಲಿ ಬ್ಲಾಗ್ ಅಂತ ಹೇಳಿಕೊಂಡು ಮೊಬೈಲ್ ಹಿಡಿಯೋದು ಅಂತ ಆಗ್ತದೆ. ಈ ರಪ್ಪ ಮಕ್ಕಳನ್ನ ಶಾಲೆಗೆ ಹೊರಡಿಸುವಾಗ ಉಂಟಲ್ಲ, ಹೇಳ್ತಾರೆ 10 ಕೈ 10 ಕಾಲಿದ್ರೂ ಸಾಕಾಗೋದಿಲ್ಲ, ಅಷ್ಟು ರಶ್ ಮೊಮೆಂಟ್ ಅಂತ. ಎಲ್ಲರೂ ಕೆಲಸಕ್ಕೆ ಹೊರಡುವವರು, ಬೆಳಗಿನ ತಿಂಡಿ ಆಗಬೇಕು ಎಲ್ರಿಗೂ, ಆಮೇಲೆ ಮಕ್ಕಳನ್ನು ಹೊರಡಿಸೋದು, ಇದೆಲ್ಲ ಆಗುವಾಗ ಮತ್ತು ಸಣ್ಣ ಮಕ್ಕಳಿದ್ರಂತೂ ಕೇಳೋದು ಬೇಡ. ನಾವೇ ಮಾಡಿದ ಹಾಗೆ ಅವರಿಗೆ ಮಾಡಿಕೊಡ್ಬೇಕಾಗ್ತದೆ, ನಮಗೆ ಮಾಡಿಕೊಂಡ್ರೆ ಹಾಗೆಲ್ಲ ಆಗ್ತದೆ. ಸೊ ಈಗ ನಾನು ಮತ್ತೆ ಕಾಫಿ ಕುಡಿಯೋದು, ಮತ್ತು ಅವನನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗಬೇಕು. ಎಲ್ಲಾರು ಕುഞ്ഞನ ನಾಯಿ ಬಂದು ಕಚ್ಚಿದ್ದ? ಹೋಗು ತೊಳವಲ್ಲ ಹಾಕು. ನೀನು ಹಾಕು ಪೀಚ್, ಪ್ಲೇಟ್ ತೆಕ್ಕೊಂಡು ಹೋಗಿ ತೊಳವಲ್ಲ ಹಾಕಿದ್ದಿ. ಯಾವುದು ಅವು ಅಷ್ಟು ಆಕ್ಟಿವ್ ನಾಯಿಗ? ನಾಯಿ ಸಮಸ್ಯೆಗಳನ್ನು ಹೇಳಿಕೊಳ್ಳೋದಾಯ್ತಾ. ಯಾರ್ದೋ ನಾಯಿ ನಮ್ಮ ಮನೆ ಅಂಗಳದಲ್ಲಿ, ನಮ್ಮ ಮನೆ ಕಾಲುಜ್ಜುವ ಗೋಣಿ ಚೀಲದಲ್ಲೆಲ್ಲ ಬಂದು ಮಲ್ಕೊಳ್ತು. ಚಪ್ಪಲಿಯನ್ನು ಕೂಡ ತಕೊಂಡು ಹೋಗುದು. ಇಲ್ಲಿ ಯಾವಾಗ್ಲೂ ಬೈಲಿಕ್ಕೆ ಉಂಟ, ನಾಯಿನ ಸಾಕ್ಲಿಕ್ಕಾಗದಿದ್ರೆ ಅದನ್ನು ಸಾಕ್ಲೇಬಾರ್ದು, ಕಟ್ಟಿ ಹಾಕ್ಲಿಕ್ಕೆ ಎಲ್ಲ ಆಗದಿದ್ರೆ ಅಂತ ಹೇಳಿ. ನಮ್ಮ ಹತ್ರ ಇಲ್ಲ, ಬೇರೆಯವರ ನಾಯಿ ಬಂದು ನಮ್ಮ ಮನೆಯಲ್ಲಿ ರಾತ್ರಿ ಮಲಗಿ ಕಾವಲು ಕಾಯೋದು, ಬೆಳಿಗ್ಗೆ ಹೋಗುವಾಗ ಒಂದಿಷ್ಟು ಉಪದ್ರ ಮಾಡಿ ಹೋಗುದು. ಹೊಸ ಚಪ್ಪಲಿಯನ್ನು ಕಚ್ಚಿದೆ ಮೊನ್ನೆ ಇವರದ್ದು, ಹಾಗೆಲ್ಲ ಮಾಡ್ತದೆ. ಎಷ್ಟೇ ಎಲ್ಲ ತಯಾರಿ ಮಾಡಿಕೊಂಡು ಇವರನ್ನು ಶಾಲೆಗೆ ಹೊರಡಿಸೋದು ಅಂತ ಹೇಳಿದರೆ, ಚಪ್ಪಲಿ ಹಾಕು ತೊಂದರೆ ಇಲ್ಲ. ಇವರದ್ದು ಗಡಿಬಿಡಿ ಆಟ ಹೊರಡುವಲ್ಲಿವರೆಗೆ ಮುಗಿಯೋದುಂಟ್ಲೇ ಇಲ್ಲ ಆಯಿತಾ. ಈಗ ಅಲ್ಲಿಂಥದ್ದು ನಾನು ಆಟ ಆಡ್ತೇನೆ ಅಂತ ಹೇಳಿ ಒಬ್ಬಡ್ಕೊಂಡು ಕೂತಿದ್ರು. ಅದ್ರ ಜೊತೆಗೆ ಇವನದ್ದು ರೇಗಿಸೋದು ತಂಗಿನ, ನೀ ಬರಬೇಡ ಅಂತ, ಅವಳು ನಾನು ಬರ್ತೇನೆ ಅಂತ. ಚಪ್ಪಲಿ ಸರಿಯಾದಿಲ್ಲ ಕಂದ, ತೆಗೆ ಸರಿ ಆಯ್ತಲ್ಲ, ತೆಗೆ ಇಲ್ಲ ತೆಗೆ, ಯಾವತ್ತು ಉಲ್ಟ ಪಲ್ಟ ಹಾಕೊಳ್ಳ ಆಮೇಲೆ ಸರಿ ಆಯ್ತು ಅಂತ ಆತಿರ್ಲಿ. ಏನಾಯ್ತು ಇನ್ನು ಹೊತ್ತತ್ತು. ಇದು ಬುತ್ತಿ ಬ್ಯಾಗ್ ಕೊಡು. ಮೊನ್ನೆ 2 ದಿವಸ ಇವನನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಇಲ್ಲೇ ಬಾವ ಇದ್ದ, ಇವತ್ತು ಬಾವ ಇಲ್ಲ, ನಾವೇ ಇನ್ನೆಲ್ಲ ನಾವೇ. ಹಾಗೆ ಎಲ್ಲಿ ಕೊಡ್ತೆ? ಹೋಪ ಮನೆಗೆ ನಾಳೆ ಕರ್ಕೊಂಡು ಮತ್ತೆ ನಾವು ಹಂಗೆ ಎಲ್ಲ ಪುಸ್ತಕ ತಂದಿಲ್ಲ ನಿನಗೆ, ಪುಸ್ತಕ ತೆಕ್ಕೊಂಡು ಬಪ್ಪ, ಚಪ್ಪಲಿ ಹಾಕು. ಎಂತರ ಪುಸ್ತಕವಾ? ನಿನಗಲ್ಲಿ ಶಾಲೆಯಿಂದ ಪುಸ್ತಕ ತೆಕ್ಕೊಂಡು ಒಪ್ಪಾಣಿದ್ದು ನೆನಪಿದ್ದಲ್ಲ.
ಅವಳು ಕ್ಲಾಸ್ ಒಳಗಿಂದ ಬರಲಿಕ್ಕೆ ನಾನು ಹೇಳಿದ್ದು, ನೀನು ಪುಸ್ತಕ ತಗೊಂಡು ಬರಲಿಲ್ಲಲ್ಲ, ನಾವು ಮನೆಗೆ ಹೋಗಿ ಪುಸ್ತಕ ತರುವ ಅಂತ ಹೇಳಿ. ಪಾಪ ಅವಳು ಅದನ್ನು ನಂಬಿದಾಳೆ ಆಯಿತಾ. ಅವಳ ಭಾರ್ಗವನ ಮಿಸ್ ಕೂಡ ಹೇಳಿದರು, ಪಾಪ ಅವಳು ನಂಬಿ ಬರೋದು, ಅಲ್ಲಿ ಹೋದಾಗ ಇನ್ನೂ ಅಳಬಹುದು ಅಂತ. ಹಾಗೆ ಆಗ್ತಾ ಉಂಟೀಗ. ಇನ್ನು ಅಳ್ಲಿಕ್ಕೆ ಶುರು ಮಾಡ್ಬೇಕಷ್ಟೆ, ಕೇಳಿ ಕೇಳಿ ಬಡಿಯುವಾಗ ಅಳ್ಲಿಕ್ಕೆ ಬರ್ತದೆ. ಸುಳ್ಳಿಗೆ ಬರ್ತದೆ ಅಂತ ಹೇಳುದು ಅದಕ್ಕೆ. ಆದರೆ ಅವಳಿಗೆ ಹೇಗೆ ನಾನು ಅರ್ಥ ಮಾಡಿಸೋದು? ನೀನೀಗ ಪುಟ್ಟ ಬಾಬೆ, ಹೋಗ್ಲಿಕ್ಕೆ ಆಗುದಿಲ್ಲ ಶಾಲೆಗೆ ಅಂತ. ಬಾಬೆ ಇದ್ದು ಅಂಗನವಾಡಿಯಿಂದ ಸಿಕ್ಕಿದ ಹುಡಿಯ ಪ್ಯಾಕೆಟಲ್ಲಿ ಮಗುವಿನ ಚಿತ್ರ ಉಂಟು, ಬಾಬೆ ಅಂತ ಹೇಳ್ಕೊಳ್ಳೋದನ್ನು. ಸ್ಕೂಲಿಂದೆಲ್ಲ ಬಂದಾಯಿತು. 2 ಸಲ ಬಟ್ಟೆ ಒಗ್ದಾಗಿರ್ತದೆ. ಬಂದ ನಂತರ ಇದನ್ನು ನಾನು ಒಣಗಿಸ್ಲಿಕ್ಕೆ ಹಾಕೋದು. ನಮ್ಮದು ಕಂಪ್ಲೀಟ್ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಅಲ್ಲ, ಅರ್ಧ ಮ್ಯಾನ್ಯಲ್ ಅರ್ಧ ಆಟೋಮೆಟಿಕ್ ಆಯಿತಾ. ಇದು ವೈಲ್ಪೂಲ್ ಅವರದ್ದು ಟರ್ಬೋ ಡ್ರೈ ನಮ್ಮದು. ಸೊ ನೀರೆಲ್ಲ ನಾವೇ ಬದಲಿಸಬೇಕಾಗ್ತದೆ. ಆಮೇಲೆ ಒಣಗಿಸ್ಲಿಕ್ಕೂ ಹಾಗೆ ನಾವೇ ಹಾಕಬೇಕಾಗ್ತದೆ. ಆಮೇಲೆ ಎಂತ ಒಂದು ಅಡ್ವಾಂಟೇಜ್ ಅಂತ ಹೇಳಿ, ಕರೆಂಟ್ ಇಲ್ಲದಾಗ ನಮಗೆ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕಾಗ್ತದೆ. ಈಗ ಮಿಷನ್ ಒಳಗೆ ಇದ್ದರೆ ಹಾಗೆ. ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಹಾಕಿದ ನಂತರ ನಾನಿಲ್ಲಿ ಗುಡಿಸ್ತಾ ಇದ್ದೇನೆ ಆಯಿತಾ. ಪುಟ್ಟಗ ಕೂಡ ಒಂದು ಹಿಡಿಸುಡಿ ಹಿಡ್ಕೊಂಡು ಕೂತಿದ್ದಾಳೆ. ನಾನು ಸಹ ಗುಡಿಸ್ತೇನೆ ಅಂತ ಯಾವತ್ತೂ ಹೆಚ್ಚಾಗಿ ಹಾಗೆ. ನಾನು ಹಿಡಿಸುಡಿ ತಗೊಂಡಾಗ ಅವಳು ಸಹ ಒಂದು ಹಿಡಿಸುಡಿ ತಗೊಂಡು ಬರ್ತಾಳೆ, ಗುಡಿಸ್ತೇನೆ ಅಂತ. ಆಮೇಲೆ ನಾನು ಗುಡಿಸಿದ ಕಸವನ್ನೇ ಗುಡಿಸಿ ವಾಪಸ್ ನಾನು ಗುಡಿಸಿದ ಜಾಗಕ್ಕೆ ಹಾಕ್ತಾಳೆ. ಹಾಗೆಲ್ಲ ಮಾಡ್ತಾಳೆ. ಈಗ ಆಚೆ ಹೋಗಿದ್ದಾಳೆ ಗುಡಿಸ್ಲಿಕ್ಕೆ. ನೋಡಿ ಎಲ್ಲೆಲ್ಲ ಹೋಗಿದ್ದಾಳೆ. ಅಲ್ಲಿ ಗುಡಿಸುವ ಕಾರ್ಯಕ್ರಮ ಆಗ್ತಾ ಉಂಟು ನೋಡಿ. ಬೇಕು ಹೋಪ. ಎಷ್ಟು ಭಾರ ಉಂಟು ಗೊತ್ತುಂಟ ನನ್ನ ಈ ಬಟ್ಟೆ ಒಣಗಿಸ್ಲಿಕ್ಕೆ ಹೋಗುವ ಬಟ್ಟೆ ಹಾಕಿದ. ಆತಾತು ಹಾಕುವ. ಇಲ್ಲಾಗಿ ಹೋಪ ಬಕೆಟ್ ಎಷ್ಟು ಭಾರ ಉಂಟು ಗೊತ್ತುಂಟ ನನಗೆ. ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ ಗೊತ್ತುಂಟ ಮಗಳು ಬಕೆಟನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ. ಒಬ್ಬ ಭಾರ ಇದ್ದಲ್ಲ. ತುಂಬ ಭಾರ ಉಂಟು. ಬಕೆಟಿನ ಜೊತೆ ಅವಳನ್ನು ಕೂಡ ನಾನು ತಗೊಂಡು ಹೋಗ್ಬೇಕು. ಹಬ್ಬ ಬಚ್ಚಿತ್ತು. ಹಾಂ ಆರ್ಸಕ್ಕ. ಹಾಂ ಥ್ಯಾಂಕ್ ಯು. ಎಂತ ಮಗಳು? ಪಪ್ಪೆ ಆರ್ಸಕ್ಕೆ. ಓ ಬಟ್ಟೆ ಆರಿಸಕ್ಕೆ ಶಾಲೆಗೆ ಹೋಗ್ತೀಯಾ? ಅವಳೀಗ ಬಟ್ಟೆ ಆರಿಸಿದ ನಂತರ ಶಾಲೆಗೆ ಹೋಗ್ತಾಳಂತ ಆಯ್ತಾ. ನಾವೀಗ ಅವಳು ಪಾಪ ಮನೆ ಕೆಲಸ ಎಲ್ಲ ಮಾಡಿ ಶಾಲೆಗೆ ಹೋಗುವವಳು. ಸುಮ್ಮನೆ ಮಾಡಿದ ತಿಂದು ಹೋಗುವಳೆಲ್ಲ ಅಲ್ಲ. ಅಂದೆ ಶಾಲೆಗೆ ಹೋಗ್ತೆ. ಬಾ ಬಟ್ಟೆ ಆರಿಸಿ ಹೋಗುವ. ಎಷ್ಟು ಒಳ್ಳೆ ಮಂಡೆ ಉಂಟು ನೋಡಿ. ಅವಳಿಗೆ ಶಾಲೆ ತಲೆಯಿಂದ ಹೋಗಲಿಲ್ಲ. ಈಗ ಅವಳ ತಲೆ ಫುಲ್ ಅವಳು ಫಿಕ್ಸ್ ಆಗಿದೆ. ನಾನೀಗ ಬಟ್ಟೆ ಕೆಲಸ ಮಾಡಿ ಶಾಲೆಗೆ ಹೋಗುದು, ಪುಸ್ತಕ ತಕೊಂಡು. ಥ್ಯಾಂಕ್ ಯು. ಪುಟ್ಟಕ್ಕ, ನೀನೀಗ ಶಾಲೆಗೆ ಹೋಗದೇ ಇಲ್ಲೇ? ಹಾಗಲ್ಲ ಮಗಳು, ನೀನೀಗ ಸಣ್ಣ ಅಲ್ಲದ, ಇನ್ನೊಂದು ಚೂರು ದೊಡ್ಡ ಆಯ್ಕು ಶಾಲೆಗೆ ಹೋಪಲೆ. ಈಗ ಅಣ್ಣನ ಶಾಲೆಗೆ ಮಾತ್ರ ಬಿಡುದಾತ ನಾವು. ಶಾಲೆಗೆ ಬಿಡುದು ಪಪ್ಪದು. ನೀನು ಶಾಲೆಗೆ ಹೋಪಷ್ಟು ದೊಡ್ಡ ಆಯ್ಕಷ್ಟೇ ಮಾತ. ಇಷ್ಟೆಲ್ಲ ಹೇಳಿ ಅದ್ನದ್ದು ನಾನು ಹೋಗ್ತೇನೆ ಅಂತ. ನನ್ನದು ಅಪ್ಪನ್ ಬರುವಾಗ ಬಟ್ಟೆ, ಹೋಗುವಾಗ ಪುಟ್ಟಕ್ಕ ಬಕೆಟ್ ಒಳಗೆ. ಅವಳನ್ನು ಹೀಗೆ ತಗೊಂಡು ಹೋಗ್ಬೇಕು. ಈಗ ಸ್ವಲ್ಪ ಭಾರ ಆಗಿದ್ದಾಳೆ, ಮೊದಲಿನಷ್ಟು ಸುಲಭ ಆಗೋದಿಲ್ಲ. ಸೊ ನಾನು ಎಂಥವು ಕೂಡ ಕ್ರೀಮ್ ಅಂಥದ್ದೆಲ್ಲ ಅಪ್ಲೈ ಮಾಡೋದಿಲ್ಲ, ನಿಮಗೂ ಗೊತ್ತುಂಟು. ಬಟ್ ನಾನು ಒಂದು ರೀಸೆಂಟಾಗಿ ಒಂದು 15 ಡೇಸಿಂದ ಈ ಬೆಂಟಿಕಾ ಅಂತ ಹೇಳುವ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಎಂತ ಗೊತ್ತುಂಟ, ಮಾಯ್ಶ್ಚರೈಸರ್ ಆಯಿತಾ.
ಇದು ನನ್ನ ಬೆಸ್ಟ್ ಫ್ರೆಂಡ್ ಮಾಡೋದು. ನನ್ನ ಬೆಸ್ಟ್ ಫ್ರೆಂಡ್ ಮಾಡ್ತಾ ಇದ್ದರೂ ಕೂಡ ನಾನು ಎಂಥ ಕ್ರೀಮ್ ಸಹ ಹಚ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ನನ್ನ ಸ್ಕಿನ್ನೆಲ್ಲ ಡಲ್ ಆಗೋದು, ಆಮೇಲೆ ಒಂಥರ ವೈಟಿಶ್ ಆಗೋದು ಆಗುತ್ತೆ, ಎಲ್ಲ ಆಗ್ಲಿಕ್ಕೆ ಶುರುವಾಯಿತು. ಸೊ ನನಗೆ ಗೊತ್ತಾಯಿತು ಇನ್ನೊಂದು ಸ್ವಲ್ಪ ನಾನು ಸ್ಕಿನ್ ಕೇರ್ ಮಾಡದಿದ್ದರೆ ಗುಡ್ ಅಲ್ಲ ಇನ್ನು ಅಂಥೇಳಿ. ಸೊ ಅವಳ ಹತ್ರ ಎಲ್ಲ ಕೇಳಿದಾಗ ಅವಳು ನನಗೆ ಅವಳಾಗಿ ಈ ಒಂದು ಮಾಯಿಶ್ಚರೈಸರ್ ಹಾಕುತ್ತೆ ನನ್ನ ಮಗಳು ಇಲ್ಲೇ ಇದ್ದಾಳೆ, ಮಾಯಿಶ್ಚರೈಸರ್ ಕಳಿಸಿ ಕೊಟ್ಟಿದ್ದಾಳೆ. ಸೊ ಅರ್ಜೆಂಟಿಗಾಗುವಾಗ ನನಗಿದು ಭಾರಿ ಹೆಲ್ಪ್ಫುಲ್ ಆಗ್ತದೆ ಆಯಿತಾ. ನನಗೆ ರಿಸಲ್ಟ್ ಚೆಂದ ಗೊತ್ತಾಗ್ತದೆ, ಸ್ಕಿನ್ನೆಲ್ಲ ಈಗ ಒಂದು ಸ್ವಲ್ಪ ಶೈನಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯಿತಾ. ಸೊ ಇದು ಅವರ ವೆಬ್ಸೈಟಲ್ಲಿ ಸಿಗ್ತದೆ, ಬೇರೆ ಬೇರೆ ಪ್ರಾಡಕ್ಟ್ ಉಂಟು. ನಾನು ಯೂಸ್ ಮಾಡಿದ ನಂತರವೇ ನಿಮಗೆಲ್ಲ ಮಗಳು ಇವಳು ನನ್ನ ವಯರೆಲ್ಲ ಎಳಿತಿದ್ದಾಳೆ, ಯೂಸ್ ಮಾಡಿದ ನಂತರ ಅದು ಹೇಗುಂಟು ಏನು ಅಂತ ನನಗೆ ಗುಡ್ ರಿಸಲ್ಟ್ ಸಿಕ್ಕಿ ಆದ ನಂತರ ನಿಮಗೆ ಖಂಡಿತ ಅದನ್ನು ಹೇಳ್ತಾನೆ. ಈಗ ನೋಡಿ, ಹಾಕಿ ಆದ ನಂತರ ಒಂದು ಸ್ಕಿನ್ ಎಂಥ ಕೆಮಿಕಲ್ ಇಲ್ಲ ಆಯಿತಾ, ಇದರಲ್ಲೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸೇ ಇರೋದು, ಅವರ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ನ್ಯಾಚುರಲ್ಲೇ. ಸೊ ನನಗೆ ಪೇಯ್ಡ್ ಪ್ರಮೋಷನಿಗೆಲ್ಲ ಬಂದದ್ದಲ್ಲ ಆಯಿತಾ, ಇದು ನಾನು ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇರೋದಲ್ಲ, ನನಗೆ ಇದರಿಂದ ಕಮಿಷನ್ ಕೂಡ ಎಂತ ಇಲ್ಲ. ಬೆಂಟಿಕಾ ಅಂತ ಹೇಳಿ, ಸೋ ನೈಸ್, ಪರಿಮಳ ಕೂಡ ಚೆಂದ ಉಂಟಾಯಿತು ಗರ್ಲ್ಸಿಗೆ ಹಾಗೆಲ್ಲ. ಸೊ ನೋಡ, ನಾನು ಅದರ ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಮಾಯಿಶ್ಚರೈಸರ್ ಎಲ್ಲ ಅಪ್ಲೈ ಮಾಡೋರಿದ್ದರೆ ಖಂಡಿತವಾಗಿಯೂ ನೀವು ಯೂಸ್ ಮಾಡಬಹುದಾಯ್ತಾ. ನನಗಂತೂ ಒಳ್ಳೆ ರಿಸಲ್ಟ್ ಸಿಗ್ತಾ ಉಂಟು. ಹಾಗೆ ತುಂಬ ವೈಟ್ ಪ್ಯಾಚಸ್ ಎಲ್ಲ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗಿತ್ತು ಮುಖದಲ್ಲಿ. ಹಾಗೆ ಆಫೀಸಿಗೆ ಹೋಗುವಾಗ ಒಂದು ರಪ್ಪ ಇದನ್ನು ಹಾಕ್ಕೊಂಡು ಹೋಗ್ತೇನೆ ನಾನು. ಬೆಂಟಿಕಾ ಇನ್ನೊಂದು ಹಾರ್ಟ್ ಉಂಟು ನೋಡಿ, ಎಸ್ ಆಯಿತಾ. ಪುಟಕ ಸಹ ಹಾಕುವಕ್ಕು ಅಂತ ಹೇಳ್ತಾಳೆ, ನಾನು ಹಾಕೋದಿಲ್ಲ. ಸಣ್ಣವರಿಗೆಲ್ಲ ಒಳ್ಳೆಯದಲ್ಲ, ಸುಮ್ಮನೆ ಮುಟ್ಟಿದಾಗೆ ಮಾಡೋದು ಆಯಿತಾ. ಅವರ ಸಮಾಧಾನಕ್ಕೆ ಹೀಗೊಮ್ಮೆ ತೆಗೆದು ಉಶ್ ಅಂತ ಸೌಂಡ್ ಮಾಡಿ ಸುಮ್ಮನೆ ಹೀಗೆ ಮುಖಕ್ಕೆಲ್ಲ ಹಚ್ಚೋದು. ನಿನ್ನ ಕೈಗೆ ಈಗ ಹಾಕಲೆ ಬಣ್ಣ ಇದ್ದಲ್ಲ, ಹಾಕಿದ ಹಾಗೆ ಮಾಡೋದು, ಸಮಾಧಾನ ಚೆಂದ ಇದ್ದಲ್ಲ. ಕೈಗೆ ಹಾಕುವ ಬಣ್ಣ ಹೋಯ್ದ ನೋಡು, ಕೈಯಿಂದ ಬಣ್ಣ ಹೋಯ್ದ ನೋಡು. ಅವಳ ಕೈಗೆ ಬಣ್ಣ ಎಲ್ಲ ಹಾಕಿದ್ದು ನಾವೀಗ ನೋಡಿ, ಕೈಗೆಲ್ಲ ಬಣ್ಣ ಹಾಕಿದಾಳೆ ಅವಳು. ಮೋರೆ ತೋರಿಸು, ಬೊಟ್ಟು ಇವತ್ತಿನ ಬೊಟ್ಟು ಹೀಗೆ ನೋಡಿ, ಚೆಂದ ಇದ್ದಲ್ಲ. ಅವಳಿಗೆ ದೂರ ಹೋಗುದು ಮತ್ತೆ ಅವಳು ಬಿಡುವ ಅಂದಾಜಲ್ಲಿಲ್ಲ, ಅವಳು ಫುಲ್ ರೆಡಿಯಾಗಿ ಆಗಿದೆ. ಆಫೀಸಿಗೆ ಕಂದ, ಶಾಲೆಗೆಲ್ಲ ಆತ ಈಗ ದಾರಿ ನಾರಾಯಣಪ್ಪ ಮಾಡ್ತಾಳ ಅಂತ ಹೇಳು ಆತು, ಕರ್ಕೊಂಡು ಹೋಗ್ತಾ ಆಯ್ತಾ. ಬೆಳಗ್ಗೆ ಎದ್ದು ಸುಮಾರು ಕೆಲಸ ಆಗ್ತದೆ ಆಯಿತಾ. ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ, ಆಮೇಲೆ ಹಾಲಿಗೆ ಹೊರಡುವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಸಹ ನನಗೆ ಕಂಪ್ಲೀಟ್ ನಾನು ಮಾಡುವ ಕೆಲಸಗಳನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ, ಬೇಕಾದಷ್ಟು ಕೆಲಸ ಆಗ್ತದೆ ಆಯಿತಾ. ನಾನು ಆಗಲೇ ಹೇಳಿದ ಹಾಗೆ ಮೊಬೈಲ್ ಹಿಡ್ಕೊಂಡು ಕೆಲಸ ಮಾಡ್ತಾ ಹೋಗೋದು ತುಂಬ ಕಷ್ಟ ಆಗ್ತದೆ. ಸಾಧ್ಯವಾದಷ್ಟನ್ನು ತೋರಿಸಿದ್ದೇನೆ. ಆಮೇಲೆ ಹೀಗೇ ದಿನ ಇರ್ತದೆ ಅಂತಲ್ಲ, ಕೆಲವೊಂದು ದಿವಸ ಕಡಿಮೆ ಕೆಲಸ ಇರ್ತದೆ, ಕೆಲವೊಮ್ಮೆ ಜಾಸ್ತಿ ಕೆಲಸ ಇರ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಲೈಫ್ ಅಂತ ಹೇಳಿದರೆ ಹಾಗೆ ಅಲ್ಲ. ಆಮೇಲೆ ಅಂತ ಹೇಳಿದರೆ ಈಗ ನಾನು ಆಫೀಸಿಗೆ ಹೊರಡುವ ಟೈಮ್ ಆಗಿದೆ. ಈಗ ಒಂದಷ್ಟು ಕೆಲಸಗಳು ಮಾಮೂಲಿದಲ್ಲದೆ ಸುಮಾರು ಎಕ್ಸ್ಟ್ರಾ ಕೆಲಸಗಳು ಸಹ ಮಾಡಬೇಕು. ಅದು ಎಕ್ಸ್ಟ್ರಾ ಕೆಲಸ ಅಂತಲ್ಲ, ನಮ್ಮದೇ ಕೆಲಸ, ಬಟ್ ಡೈಲಿ ಅಷ್ಟು ಕೆಲಸ ಇರಲಿಲ್ಲ, ಈಗ ಇನ್ನೊಂದು ಸ್ವಲ್ಪ ಆ್ಯಡ್ ಆಗಿದೆ ಆಫೀಸಲ್ಲಿ ಅಂತಲ್ಲ, ನಮ್ಮ ಮನೆಯಲ್ಲಿ. ನಾನು ಲಾಸ್ಟ್ ವ್ಲಾಗಲ್ಲಿ ಸಹ ಹೇಳಿದ್ದೆ ಇಂಥ ವಿಷಯ ಅಂತ, ಮುಂದಿನ ವ್ಲಾಗಲ್ಲಿ ಇನ್ ಡೀಟೈಲ್ ಆಗಿ ನಿಮಗೆ ಖಂಡಿತ ತಿಳಿಸ್ತೇನೆ. ಅದನ್ನು ಒಂದು ಸ್ವಲ್ಪ ರಿಕವರಿಗಾಗಿ ಕಾಯ್ತಾ ಇದ್ದೇವೆ ಆ ಒಂದು ವಿಷಯದಲ್ಲಿ. ಹಾಗಾಗಿ ಪುಟ್ಟಕ್ಕ ನೋಡಿ ಏನೇನೋ ಮಾಡ್ತಿದ್ದಾಳೆ ಅಲ್ಲಿ. ಅವಳಪ್ಪನ ಮೂವನ್ನು ಸ್ವಲ್ಪ ನೋಡಿದ್ದು ಆಯಿತಾ, ತಗೊಂಡದ್ದು. ಅವಳಪ್ಪ ಹಚ್ಚೋದೆಲ್ಲ ಗೊತ್ತು ಅಂತಲ್ಲ. ಸೊ ಹಾಗೆ ಇನ್ನೇನಪ್ಪ ಅಂತ ಹೇಳಿದರೆ ಆಫೀಸಿಗೆ ಹೊರಡೋದು ಅಷ್ಟೇ. ನನ್ನ ಒಂದು ಬೆಳಗಿನ ರೂಟೀನನ್ನು ತೋರಿಸುವ ಅಂತ ನಾನು ಈ ವ್ಲಾಗನ್ನು ಮಾಡಿಕೊಂಡದ್ದು. ಅದೇ ಮೊಬೈಲ್ ಹಿಡ್ಕೊಂಡೇ ಕೆಲಸ ಮಾಡಲಿಕ್ಕೆ ಕಷ್ಟ ಆಯಿತಾ. ಹಾಗೆ ಈಗ ನೋಡಿ ಆಲ್ಮೋಸ್ಟ್ 1.5 ನಿಮಿಷ ಆಗ್ತಾ ಬಂತು. ಇನ್ನು ಪಟ ಅಂತ ಒಂದು ವಾಚ್ ಹಾಕಿ ಮಗಳಿಗೆ ಒಂದು ನೀರಿನ ಬಾಟಲಿ ತುಂಬಿಸಿ ಹೊರಡೋದು ಆಫೀಸಿಗೆ. ಅಲ್ಲೊಂದಷ್ಟು ಕೆಲಸ ಇಲ್ಲದಿದ್ದರೆ ಇನ್ನೇನಾದ್ರು ಮಾಡ್ಕೊಂಡಿರ್ತೇನೆ ಆ ಥರ. ಹಾಗೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್.
ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯಿತಾ. ಈಗ ಪುಟ್ಟಕ್ಕನನ್ನು ಇನ್ನು ಹೇಗೆ ಸಂಭಾಳಿಸೋದು ಅಂತ ಗೊತ್ತಿಲ್ಲ, ಶಾಲೆ ಅಂತ ಹೇಳ್ತಿದ್ದಾಳೆ ಹಾಗೆ. ಸರಿ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.